ಮಂತ್ರಾಲಯದಲ್ಲಿ ತಡರಾತ್ರಿ ಮಳೆ ಅಬ್ಬರಿಸಿದೆ. ಅದರ ಪರಿಣಾಮ ಮಂತ್ರಾಲಯಕ್ಕೆ ತೆರಳಿದಂತಹ ಭಕ್ತರು ಮಳೆಯಲ್ಲಿ ನೆನೆಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಭಕ್ತರನ್ನ ಸುರಕ್ಷಿತ ಸ್ಥಳಕ್ಕೆ ಸುಬುಧೇಂದ್ರ ತೀರ್ಥರು ಕಳುಹಿಸಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾತ್ರಿ ಇಡೀ ಸುರಿದಿದೆ ಮಳೆ, ಭಕ್ತರು ಪರದಾಟ ನಡೆಸಿದ್ದಾರೆ. ತಡರಾತ್ರಿಯ ಮಳೆ ಅಬ್ಬರಕ್ಕೆ ರಾಯರ ಭಕ್ತರು ಕಂಗಾಲಾಗಿರುವಂಥದ್ದು. ಸಹಜವಾಗಿಯೇ ವೀಕೆಂಡು, ದೊಡ್ಡ ಮಟ್ಟದಲ್ಲಿ ಭಕ್ತರು ರಾಯರ ದರ್ಶನಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಳೆ ಬಂದ್ಬಿಟ್ಟಿದೆ. ಈ ರಾತ್ರಿಯೆಲ್ಲ ರಾಯರ ಸನ್ನಿಧಾನದ ಪ್ರಾಂಗಣ ಇದೆಯಲ್ಲ, ಆವರಣ ಇದೆಯಲ್ಲ, ಅಲ್ಲೇನೇ ಜನರು ಮಲ್ಕೊಳ್ತಾರೆ, ಇರ್ತಾರೆ, ಕೂತ್ಕೊಂಡಿರ್ತಾರೆ. ಏಕಾಏಕಿಯಾಗಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಗಜಿಬಿಜಿ ಕೂಡ ಉಂಟಾಗಿತ್ತು. ತತ್ಕ್ಷಣಕ್ಕೆ ಸುಬುಧೇಂದ್ರ ತೀರ್ಥರು ಸ್ಥಳಕ್ಕೆ ಬರ್ತಾರೆ. ಭಕ್ತರೆಲ್ಲರನ್ನು ಕೂಡ ಸುರಕ್ಷಿತವಾಗಿ ಬೇರೆ ಕಡೆ ಕಳುಹಿಸಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಸಹಜವಾಗಿ ವೀಕೆಂಡ್ ದಿನ ಭಕ್ತರ ಸಂಖ್ಯೆ ಜಾಸ್ತಿ ಇರುತ್ತೆ ರಾಯರ ಸನ್ನಿಧಾನದಲ್ಲಿ. ನಿನ್ನೆ ಕೂಡ ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಭಕ್ತರು ಬಂದಂತಹ ಸಂದರ್ಭದಲ್ಲಿಯೇ ಮಳೆ ಆಯಿತು. ಈಗ ಹೇಗಿದೆ ಮಳೆ ಪರಿಸ್ಥಿತಿ, ಜೊತೆಗೆ ಭಕ್ತರನ್ನು ಯಾವ ರೀತಿ ಸ್ಥಳಾಂತರ ಮಾಡುವಂತಹ ಕೆಲಸ ಆಯಿತು ಅಂತ? ಖಂಡಿತವಾಗಿ ಪ್ರೇಮ್, ಏನು ಅಂದ್ರೆ ರಾಯಚೂರಿನಲ್ಲಿ ಮಧ್ಯಾಹ್ನ ವೇಳೆ ಏನು ಅಂತ ಬಿರು ಬಿಸಿಲಿತ್ತು. ಆ ಬಿರು ಬಿಸಿಲಲ್ಲಿ ತತ್ತರಿಸಿದಂತ ಏನು ಮಂತ್ರಾಲಯದ ರಾಯರ ಭಕ್ತರು ರಾತ್ರಿ ವೇಳೆ ನಿಜಕ್ಕೂ ಕೂಡ ಅಕ್ಷರಶಃ ಮಳೆಯಲ್ಲಿ ಒದ್ದೆಯಾಗಿರುವಂತದ್ದು. ಯಾಕಂತ ಹೇಳಿದ್ರೆ ವೀಕೆಂಡ್ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯ ಮತ್ತು ವಿವಿಧ ರಾಜ್ಯಗಳಿಂದ ಭಕ್ತರು ಬರ್ತಾರೆ. ಬಂದಂತ ಭಕ್ತರು ಬೆಳಿಗ್ಗೆ ಬೇಗ ದರ್ಶನ ಮಾಡ್ಬೇಕು ಅಂತ ಪ್ರಾಂಗಣದಲ್ಲೇ ಮಲಗಿದ್ರು. ಆದ್ರೆ ಏನು ರಾತ್ರಿ ಸುರಿದಂತ ಭಾರಿ ಮಳೆ, ಅದು ರಾತ್ರಿ ಇಡೀ ಸುರಿದಂತದ್ದು. ಅದರಲ್ಲಿ 2 ಗಂಟೆ ಕಾಲ ಜೋರು ಮಳೆ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಭಕ್ತರಿಗೆ ಎಲ್ಲಿ ಇರ್ಬೇಕು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಮಧ್ಯರಾತ್ರಿದಲ್ಲಿ ಏನು ಮಠದ ಶ್ರೀಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಭಕ್ತರಿಗೆ ಮಠದಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪಗಳಲ್ಲಿ ಒಂದು ವಸತಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ ಭಕ್ತರು ಒಂದಷ್ಟು ಕಾಲ ಏನು ಆಶ್ರಯವನ್ನ ಪಡ್ಲಿಕ್ಕೆ ಅನುಕೂಲ ಆಯ್ತು. ಯಾಕೆಂತ ಹೇಳಿದ್ರೆ ರಾತ್ರಿ ಸುರಿದಂತ ಜೋರು ಮಳೆ ಏನಿದೆ, ನಿಜಕ್ಕೂ ಕೂಡ 2 ತಿಂಗಳಲ್ಲಿ ಬಂದಂತ ದೊಡ್ಡ ಮಳೆ ಇದಾಗಿರುವಂತದ್ದು. ಗುಡುಗು ಮಿಂಚು ಸಿಡಿಲು ಸಹಿತ ಬಂದಂತ ಮಳೆಗೆ ಭಕ್ತರು ಸಹ ನಿಜಕ್ಕೂ ಏನು ಪರದಾಟವನ್ನ ರಾತ್ರಿ ಎಲ್ಲ ನಡೆಸಬೇಕಾಯ್ತು. ಏನು ಬೆಳಿಗ್ಗೆ ಬೇಗ ದರ್ಶನ ಆಗ್ಬೇಕು ಅನ್ನೋ ಕಾರಣಕ್ಕೆ ಪ್ರಾಂಗಣದಲ್ಲೇ ಸಾಮಾನ್ಯವಾಗಿ ಭಕ್ತರು ಮಲಗ್ತಾರೆ. ಅದು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಮಲಗಿರ್ತಾರೆ. ಮಠದ ಮುಂದಿರ್ತಕ್ಕಂಥ ದೊಡ್ಡ ಪ್ರಾಂಗಣ ಏನಿದೆ, ಆ ಪ್ರಾಂಗಣದಲ್ಲಿದ್ದಂತೆ ಎಲ್ಲಾ ಭಕ್ತರು ಕೂಡ ನಿನ್ನೆ ರಾತ್ರಿ ಇಡೀ ಪರದಾಟವನ್ನ ನಡೆಸಿರುವಂತದ್ದು ನಡೆದಿದೆ. ಆದ್ರೆ ಮಠ ಕೂಡಲೇ ಎಚ್ಚೆತ್ತು ಅವರಿಗೆಲ್ಲ ಕೂಡ ವ್ಯವಸ್ಥೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಪ್ರವೀಣ್. ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.